ನಾನು ಮೊದಲು ರವೆ ದೋಸೆ ಮಾಡುವಾಗ ಅದು ಎಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ದೋಸೆ ಮಾಡಿದ್ರೂ ಸಹ ಅದು ತವಾ ಮೇಲಿಂದ ಆಚೆಗೆ ಬರೋವಾಗ ಕಿತ್ತೋಗ್ತಾ ಇತ್ತು ಮತ್ತು ತುಂಬ ಸಾಫ್ಟಾಗೇ ಇರ್ತಾಯಿತ್ತು. ಸೊ ಆಮೇಲೆ ಟ್ರೈ ಮಾಡಿ 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 ಇವಾಗಂತೂ ನಾನು ಪರ್ಫೆಕ್ಟ್ ರವೆ ದೋಸೆ ಮಾಡ್ತೀನಿ. ಸೊ ಹೆಂಗೆ ಅಂದರೆ ತಮಿಳಲ್ಲಿ ಒಂದು ಶೆಫ್ ವೀಡಿಯೋಸ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಕಿಚನ್ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಅವರು. ಆಗ ಅವ್ರು ಹೇಳಿದ್ದೇನು ಅಂದರೆ ರವೆ ದೋಸೆಗೆ ನಾವು ರವೆ ಮತ್ತು ಅಕ್ಕಿ ಹಸಿಟ್ಟು ಹಾಕ್ಕೊತೀವಲ್ವ, ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಾಕ್ಕೋಬೇಕಾಗುತ್ತೆ. ಸೊ ಮೈದಾ ಹಸಿಟ್ಟು ಹಾಕಿದ್ದೀವಿ ಅಂದರೆ ಈ ರೀತಿ ಕ್ರಿಸ್ಪಿಯಾಗಿ ಎಲ್ಲೂ ಸಹ ರವೆ ದೋಸೆ ಅನ್ನೋದು ಕಿತ್ತೋಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಈ ಟಿಪ್ನ ಫಾಲೋ ಮಾಡಿ. ಇನ್ನು ನಾನು ಬೇರ್ ಅನಾಟಮಿಯಿಂದ ಏರ್ ಗ್ರೋತ್ ಸೀರಮ್ನ ತರಿಸ್ಕೊಂಡಿದ್ದೆ. ಸೊ ನಾನು ಬೈ ಒನ್ ಗೆಟ್ ಒನ್ ಆಫರಲ್ಲಿ 2 ತರಿಸ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ. ಆಲ್ರೆಡಿ ನಾನು ಈ ಬೇರ್ ಅನಾಟಮಿದು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೀರಮ್ನ ಯೂಸ್ ಮಾಡೋಣ ಅಂತ ಈಗ ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಲೇಟಾಗೋಗಿದೆ ನಾನು ತರಿಸ್ಕೊಂಡಿರೋದು. ಯಾಕಂದರೆ ಮೊದಲು ಮಗು ಹುಟ್ಟಕ್ಕೆ ಮುಂಚೆ ಎಲ್ಲನೂ ಸಹ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇರೋದ್ರಿಂದ ಡಾಕ್ಟರ್ಸು ನನಗೆ ಅಡ್ವೈಸ್ ಮಾಡಿಲ್ಲ ಈ ರೀತಿ ಎಲ್ಲ ಸಿರಮ್ಸು ಮತ್ತು ಟ್ಯಾಬ್ಲೆಟ್ಸ್ ಏನು ತಗೋಬಾರ್ದು ಅಂತ ಹೇಳಿದರು. ಮತ್ತು ಮಗು ಆದಮೇಲೆ ಫೀಡಿಂಗ್ ಸ್ಟಾಪ್ ಆಗೋವರೆಗೂ ಸಹ ತಗೋಬಾರ್ದು ಅಂತ ಹೇಳಿದರು. ಸೊ ಈಗ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ನನಗೇನು ಅಂದರೆ ಈ ರೀತಿ ಕ್ರೌನ್ ಏರಿಯಾಲಿ ಇದೆಯಲ್ವಾ, ಇಲ್ಲಿ ತುಂಬಾ ಹೇರ್ ಲಾಸ್ ಆಗಿದೆ. ಏರ್ ಲೆಂತ್ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮತ್ತು ಹಿಂದೆಗಡೆನೂ ಸಹ ಕೂದಲು ಚೆನ್ನಾಗಿದೆ. ಈ ಕ್ರೌನ್ ಏರಿಯಾ ಇದೆಯಲ್ವಾ, ಸೊ ಈ ಜಾಗದಲ್ಲೇ ನನಗೆ ಹೇರ್ ಅನ್ನೋದು ತುಂಬ ಕಡಿಮೆ ಆಗೋಗಿದೆ. ಸೊ ಆದಷ್ಟು ಬೇಗ ನಾನು ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದರೆ ಅದು ಸಹ ಉದುರೋಗುತ್ತೇನೋ ಅಂತ ಈಗ ಫೈನಲಿ ತರಿಸಿದ್ದೀನಿ. ನೋಡಿ ಲೆಂತ್ ಎಲ್ಲ ಚೆನ್ನಾಗಿದೆ. ನನಗೆ ಈ ಫ್ರಂಟ್ ಏರಿಯಾನೇ ಈ ರೀತಿ ಇರೋದು. ಇನ್ನೊಂದು ನಮ್ಮ ಲೆಕ್ಚರರ್ ಒಂದು ಹೇಳಿದರು, ಏನು ಅಂದರೆ ನಾವು ಈ ಕಾಲೇಜಲ್ಲಿದ್ದಾಗ ಸ್ಕೂಲಲ್ಲಿದ್ದಾಗೆಲ್ಲ ಹೇರ್ ಸ್ಟೈಲ್ನ ಒಂದೇ ಥರ ಮಾಡ್ತಾ ಇರ್ತೀವಲ್ವ, ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಸ್ಕಿನ್ ಬಂದುಬಿಟ್ಟು ಸನ್ನಿಗೆ ಎಕ್ಸ್ಪೋಜರ್ ಆಗಿ 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 ಆ ಜಾಗದಲ್ಲೇ ತುಂಬ ಏರ್ ಫಾಲ್ ಅನ್ನೋದು ಜಾಸ್ತಿ ಆಗಿರುತ್ತಂತೆ. ಸೊ ಅದಕ್ಕೆ ನಮ್ಮ ಮ್ಯಾಮ್ ಹೇಳ್ತಾಯಿದ್ರು, ನೀವು ಪ್ರತಿದಿನ ಹೇರ್ ಸ್ಟೈಲಿಂಗ್ ಮಾಡೋದನ್ನು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಆ ಜಾಗದಲ್ಲೇ ಹೇರ್ ಕಡಿಮೆ ಆಗೋಗುತ್ತೆ ಅಂತ. ಇದು ಯಾವ ರೀತಿ ಬೆಳೆಯುತ್ತೆ ಏನು ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಏನಾದರೂ ಬೇಬಿ ಹೇರ್ ಗ್ರೋತ್ ಇದೆ ಅಂತಲೂ ಸಹ ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ಹೇಳಿದ್ದಾರೆ 10 ಡೇಸಲ್ಲಿ ಹೇರ್ ಗ್ರೋತ್ ಆಗುತ್ತೆ ಅಂತ. ಲೆಟ್ಸ್ ಟ್ರೈ. 10 ಡೇಸಲ್ಲಿ ಬರುತ್ತೋ 1 ಮಂತಲ್ಲಿ ಬರುತ್ತೋ ಗೊತ್ತಿಲ್ಲ. ಹೇರ್ ಬಂದರೆ ಮಾತ್ರ ಸಾಕು. ಸೊ ಬಾಯ್.